ನ್ಯಾಯ ಹಿರೇಮಠ ಏನು ಪ್ರಕರಣ ಇದೆ, ಈ ಪ್ರಕರಣ ಹಿನ್ನೆಲೆ ಈಗಾಗಲೇ ಏನು ಪ್ರಕರಣವನ್ನ CID ತನಿಖೆಗೆ ಕೊಡಲಾಗಿದೆ. ಈಗ ಚುರುಕುಗತಿಯಲ್ಲಿ ಕೂಡ ಪ್ರಕರಣ ನಡೆದಿದೆ. ಈ ಹಿನ್ನೆಲೆಯಲ್ಲಿ ನಾವು ನೋಡ್ತಾ ಹೋದ್ರೆ ಏನು ನ್ಯಾಯ ಹಿರೇಮಠ ಕುಟುಂಬಕ್ಕೆ ಈಗ ಒಂದು ಆತಂಕ ಕೂಡ ಎದುರಾಗಿರುವಂತದ್ದು. ಈ ಬಗ್ಗೆ ನಾವು ನ್ಯಾಯ ಹಿರೇಮಠ ತಂದೆಯವರಾದ ನಿರಂಜನ್ ಹಿರೇಮಠ ಅವ್ರ ಜೊತೆ ಮಾತಾಡೋಣ. ಸರ್, ಏನು ಆತಂಕ ಏನು ಆತಂಕ ಆಗ್ತಿದೆ ಅಂತ ಹೇಳ್ತಾ ಇದ್ರಿ, ಏನು ಆತಂಕ? ಈಗಾಗಲೇ ಅನೇಕ ಸಂಘ ಸಂಸ್ಥೆಗಳು ಈ ಒಂದು ಹೋರಾಟ, ಮಠಾಧೀಶರು, ಬೀದಿಗಿಳಿದು ಅನೇಕ ಸಮಾಜದವರು ಎಲ್ಲ ಈ ಒಂದು ಹತ್ಯೆಯನ್ನು ಖಂಡಿಸಿ ದೇಶವ್ಯಾಪ್ತಿ ಇಂಟರ್ನ್ಯಾಷನಲ್ ಲೆವೆಲ್ ಇದನ್ನು ಸುದ್ದಿ ಆಗೋದ್ರಿಂದ ಎಲ್ಲ ಕಡೆ ಖಂಡಿಸ್ಯಾರ. ಅದರ ಜೊತೆಗೆ ನಮ್ಮ ಮನೆಯ ಸುರಕ್ಷತೆ ಭಾಳ ಇಂಪಾರ್ಟೆಂಟ್ ಅಂತೇಳಿ ನಮಗೆ ಅನ್ನಿಸ್ತು. ಯಾಕಂದರೆ ಕೆಲವೊಂದು ಘಟನೆಗಳು ಅನಾಮಯವಾಗಿ ಇಲ್ಲೇ ಆಸ್ಪಾಸಾಗಿ ನಮಗೆ ಭೇಟಿ ಕೊಡೋದಾದ್ರೆ ಒಂದು ಎಂಟ್ರೆನ್ಸ್ ಬೇರೆ ಇದೆ, ನಮ್ಮ ಮನೆಯ ಬೆಡ್ರೂಮ್ನಲ್ಲಿ ಕೂಡ ಬಂದು ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರು ಯಾರಂತ ಗೊತ್ತಿಲ್ಲ, ಯಾಕೆ ಮಾಡಿದ್ರಿ ಅಂತಂದ್ರೆ ಹಂಗೆ ಮಾಡಿದ್ವಿ ಅಂತಾರೆ. ಅಂಥ ವ್ಯಕ್ತಿಗಳು ಮೇಲೆ ಮತ್ತು ಮೇಲಿ ಮನೆಗೆ ಹೋಗೋದು, ಅಲ್ಲಿ ಕೂಡ ಮಾಡೋದು, ಇಲ್ರಿ ಅವ್ರ ಜೊತೆಗೆ ಬಂದೇನೆ ಅಂತ ಕೈ ಮಾಡೋದು, ನಮಗೆ ಪರಿಚಯನೇ ಇರಲ್ಲ. ಈಗ ಯಾರ ಮೇಲೆ ಡೌಟ್ ಮಾಡೋದು ತಪ್ಪಾಕೈತಿ. ಅದಕ್ಕೆ ನಾನು ಏನು ಮಾಡಿದೆ, ತಕ್ಷಣ ನಾನು ಈಗ ಹೆಂಗಿದ್ರು ಮುಖ್ಯಮಂತ್ರಿ ಮನೆಗೆ ಬರ್ತಾ ಇದ್ರು, ಅವ್ರ ಮುಂದೆ ಇಡ್ಬೇಕಂದೆ. ಆದರೂ ಕೂಡ ಬೆಳಿಗ್ಗೆ ಕೂಡ ನಿನ್ನೆ ಇವತ್ತು ಮೊನ್ನೆ ಕಂಟಿನ್ಯೂಲಿ 3 ದಿವಸದಿಂದ ಈ ವಾತಾವರಣ ಇರೋದ್ರಿಂದ ನಾನು ಆಯುಕ್ತರ ಗಮನಕ್ಕೆ ತೊಗೊಂಡು ಬಂದೆ. ಫಸ್ಟ್ ನಮ್ಮ ಬೆಂಡಿಗೇರಿ ಲಿಮಿಟಿಗೆ ತಂದು ನಿನ್ನೆ ರಾತ್ರಿ ಭದ್ರತೆ ತಗೊಂಡೆ. ಇವತ್ತು ಆಯುಕ್ತರಿಗೆ ಗಮನಕ್ಕೆ ತಂದಾಗ ಸೂಕ್ತವಾದ ಭದ್ರತೆಯನ್ನು ಇಮಿಡಿಯೇಟ್ಲಿ ನಮಗೆ ಭದ್ರತೆಯನ್ನು ಕೊಟ್ಟಿದ್ದಾರೆ. ಏನೀಗ ಮನೆ ಸುತ್ತಮುತ್ತ ಅಪರಿಚಿತರು ಓಡಾಡುವಂಥದ್ದು ಅದು ಸಾಕಷ್ಟು ನಿಮ್ಗೆ ಹೆದರಿಕೆ ತರುವಂಥದ್ದು. ಈಗ ಮನೆ ಒಳಗೂ ಬಂದಿದ್ದಾರೆ ಅಂತೀವಿ, ಇದ್ರ ಬಗ್ಗೆ ಏನ್ ಹೇಳ್ತಾರೆ ಪೊಲೀಸ್ ಅಧಿಕಾರಿಗಳು? ಈಗಾಗಲೇ ನಾ ಇದು ಸೂಕ್ತ ಭದ್ರತೆ ತಗೊಳಕ ಕೆಲವೊಂದು ಕಾರಣಗಳದಾವ. ಈ ಒಂದು ವಾತಾವರಣದಲ್ಲಿ ನನಗೆ ಬಂದ ಮಾಹಿತಿ ಪ್ರಕಾರ ಇನ್ವೆಸ್ಟಿಗೇಷನ್ ನಲ್ಲಿ ಮತ್ತು ನನಗೆ ನಾ ಇರ್ತಕ್ಕಂಥ ಬಿಡ್ನಾಳ ಗ್ರಾಮದಲ್ಲಿ ಬಸವನಗರದ ಹಿರಿಯರು ಕೂಡ, ತಾಯಂದಿರು ಕೂಡ, ಯುವಕರು ಕೂಡ ಒಂದು ಮಾಹಿತಿ ಕೊಟ್ಟರು. ಈ ವ್ಯಕ್ತಿ ನಾವು ಇಲ್ಲಿ ಸುಮಾರು ದಿವಸದಿಂದ ಅಡ್ಡಾಡ್ತಿದ್ದ, ಇನ್ನು ನೋಡೇವಿ ಅನ್ನೋ ವಿಷಯ ನನ್ನ ಗಮನಕ್ಕೆ ತೊಗೊಂಡು ಬಂದರು. ಅವನು ಇದಕ್ಕೆ ಅಡ್ಡಾಡತಾನ, ಇಲ್ಲೇ ಇದೇ ಸಂಚಾಕನ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಅವ್ರ ಗಮನಕ್ಕೆ ತಂದಾಗ ನಮ್ಮ ಫ್ಯಾಮಿಲಿಯಲ್ಲಿ ಇದೇ ರೀತಿ ಮತ್ತೆ ಯಾರು ನೋಡಿದ್ದಾರೆ, ಏನೇನು ಘಟನೆ, ಮತ್ತೆ ಯಾರು ಬಂದು ಹೋಗ್ಯಾರ ಅಂತ ಮಾಹಿತಿ ತಗೊಂಡಾಗ ನನಗೆ ಗಮನಕ್ಕೆ ಬಂತು. ಇಮಿಡಿಯೇಟ್ಲಿ ತಕ್ಷಣ ನಾನು ಯಾರ್ಯಾರು ಬಂದಿದ್ರು, ಯಾವ ಸಮಯದಾಗ ಬಂದಿದ್ರು, ಎಲ್ಲೆಲ್ಲ ಅಂತ ಕಂಡಾಗ ಇದು ಬಂದಿದ್ದು ಖಂಡಿತ. ಮತ್ತು ಕೆಲವೊಂದು ವಿಷಯ ನಾನು ಈಗ ಬಹಿರಂಗವಾಗಿ ಮಾತಾಡಕ್ ಸರಿ ಇಲ್ಲ, ಅನುಮಾನ ಇರೋದ್ರಿಂದ. ಮತ್ತೆ ಈಗ ಸದ್ಯ ಹತ್ಯೆ ಆದ ನಂತರ ಕೂಡ ನನ್ನ ಮನೆಯ ಸುತ್ತಮುತ್ತಲ ಕೂಡ ಬರೋದು ಹೋಗೋದು, ಈಗ ಸಂತಾಪ ಸೂಚನೆ ಮಾಡ್ತಾ ಇರ್ತಾರೆ. ಎಲ್ಲಾ ಭಾಗದ ಎಲ್ಲಾ ಹೋರಾಟಗಾರರು, ಎಲ್ಲಾ ವರ್ಗದವರು, ಎಲ್ಲಾ ರಾಷ್ಟ್ರೀಯ ಪಕ್ಷಗಳು, ಎಲ್ಲಾ ಮಠಾಧೀಶರು ಬರೋದ್ರಿಂದ ಅವ್ರ ಜೊತೆನೆ ಬಂದು ಅದನ್ನ ಸಂತಾಪ ಹೇಳ್ದಂಗೆ ಮಾಡಿ ಕಂಟಿನ್ಯೂಲಿ ನಾವು ನೋಡಿರಂಗಿಲ್ಲ. 3 ದಿವಸದಿಂದ ನಾ ಬರ್ತಾ ಇದ್ದೇನೆ ನಿಮಗೆ ಭೇಟಿ ಆಗಕ್ಕಂತಾರೆ. ಅವ್ನು ಯಾರಂತ ಗೊತ್ತಿಲ್ಲ, ಯಾರಪ್ಪ ಇಕ್ಕಪ್ಪ ಏನಂತ ಎಲ್ಲರೂ ಹೋದಾಗ ನಾನು ಅಲ್ಲಿ ನಿಂತಿದ್ದು ನೋಡಿ ಕೇಳಿದಾಗ ನಿನ್ನೆ ಸಾಯಂಕಾಲ ಕೆಲವೊಂದು ಆ ವ್ಯಕ್ತಿ ಬಗ್ಗೆ ನನಗೆ ಅನುಮಾನ ಆಯ್ತು. ನನಗೆ ಎಂದೂ ಬಂದಿಲ್ಲ, ಇವನು ಎಲ್ಲಿ ಸಿಕ್ಕಿಲ್ಲ, ಇವ ಯಾರು ಅಂತೇಳಿ. ಅಂಥ ವ್ಯಕ್ತಿಗಳು ನಮ್ಮ ಸುತ್ತಮುತ್ತಲ ಸಾರ್ವಜನಿಕರು ಏನು ಬರ್ತಾ ಇದ್ದಾರೆ ಅದಕ್ಕೆ ನಡಕಾಯಿಸಿ ಇಲ್ಲಿದ ವಾತಾವರಣಗಳನ್ನು ಹೊರಗಡೆ ಮಾಹಿತಿ ಕೊಡ್ತಾ ಇದ್ದಾರೆ. ಈಗ ಪೊಲೀಸ್ ಅಧಿಕಾರಿಗಳು ಏನು ಹೇಳಿದ್ದಾರೆ? ಈಗಾಗಲೇ CID ಅಧಿಕಾರಿಗಳು ತಮ್ಮ ಒಂದು ಪ್ರಾಥಮಿಕ ಹಂತದ ತನಿಖೆಯನ್ನು ಪ್ರಾರಂಭ ಮಾಡಿದ್ದೇವೆ. ನಾವು ನ್ಯಾಯ ಕೊಡಿಸ್ತೀವಿ, ನ್ಯಾಯ ಕೊಡಿಸೋವರೆಗೂ ನಾವು ನಿಮ್ಮ ಜೊತೆಗೆ ಇರ್ತೀವಿ. ADGP ಅವರು ಮತ್ತು ತನಿಖಾಧಿಕಾರಿಗಳು ವೆಂಕಟೇಶ್ ಸಾಹೇಬರು ಹೇಳೋಗಿದ್ದಾರೆ. ಇವತ್ತು ಬೆಳಗ್ಗೆ CID ಅಧಿಕಾರಿಗಳು ಕೂಡ ಬಂದಿದ್ರು, ಏನೆಲ್ಲ ನಡೀತು? ಏನು CID ಅಧಿಕಾರಿಗಳು ಕೆಲವೊಂದು ಈಗ ಸದ್ಯ ನಾ ಬಹಿರಂಗ ಪಡಿಸೋಕ್ಕೆ ಇಚ್ಛೆ ಪಡೋದಿಲ್ಲ. ದಯಮಾಡಿ ಅದೊಂದು ಸ್ವಲ್ಪ ತನಿಖೆ ಹಂತದಲ್ಲಿದೆ, ಅವರು ಕೂಡ ಕಾನ್ಫಿಡೆಂಟ್ ಇರಲಿ. ನಮಗೆ ಸಹಯೋಗ ಕೊಡಿ ಅನ್ನೋ ನಾನು ಕೇಳಿದ್ರೆ ನಾ ಅದ್ರ ಬಗ್ಗೆ ಅಷ್ಟೇ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇದಿಷ್ಟು ನಿರಂಜನಯ್ಯ ಹಿರೇಮಠ ಅವರ ಮಾತಾಗಿರುವಂಥದ್ದು. ಭಯ ಇದೆ, ಒಂದು ಅಪರಿಚಿತರ ಓಡಾಟ ಇದೆ. ಈ ಬಗ್ಗೆ ನಾವು ಪೊಲೀಸ್ ಅಧಿಕಾರಿಗಳಿಗೂ ಕೂಡ ತಿಳಿಸಿದೀವಿ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಗುರುನಾಥ್ ಕಟ್ಟಿಮನಿ ಜೊತೆ ವಿನೋದ್ ಚಂಗಿ, ನ್ಯೂಸ್ ಫಸ್ಟ್ ಹುಬ್ಬಳ್ಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.